ಹೆಲೋ ಎವ್ರಿವನ್, ನಮಸ್ತೆ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ ಅಂತೇಳ್ಬಿಟ್ಟು ಭಾವಿಸ್ತೀನಿ. अस्सलाम वालेकुम दोस्तों, कैसे हैं आप सब लोग? उम्मीद है कि आप सब खुश होंगे. आज मैं आपको बनाकर दिखा रही हूँ अंडा मसाला. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋವಂಥದ್ದು ಮೊಟ್ಟೆ ಮಸಾಲ. इसके लिए हमें चाहिए अंडे, लाल मिर्च, कटे हुए टमाटर, अदरक लहसुन का पेस्ट, एग मसाला, कटी हुई प्याज, कटी हुई हरी मिर्च, नमक, धनिया पाउडर, हल्दी, गरम मसाला और हरिया धनिया. ಇದಕ್ಕೋಸ್ಕರ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೊಟ್ಟೆ, ಕೆಂಪು ಮೆಣಸಿನಕಾಯಿ, ಹೆಚ್ಚಿಕೊಂಡಿರುವಂತಹ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್, ಮೊಟ್ಟೆ ಮಸಾಲ, ಹೆಚ್ಚಿಕೊಂಡಿರುವಂತಹ ಈರುಳ್ಳಿ, ಹೆಚ್ಚಿಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ, ಉಪ್ಪು, ಧನಿಯಾ ಪೌಡರ್, ಅರಿಶಿನ ಪೌಡರ್, ಗರಂ ಮಸಾಲೆ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು. अब अंडे को ठंडा पानी डालकर उबलने के लिए छोड़ेंगे. ಇವಾಗ ನಾವು ಮೊಟ್ಟೆಯನ್ನು ತಣ್ಣೀರು ಹಾಕ್ಕೊಂಡ್ಬಿಟ್ಟು ಬೇಯಲು ಬಿಡೋಣ. गैस जलाकर 15 मिनट के लिए पकने के लिए छोड़ेंगे. ಗ್ಯಾಸ್ ಅನ್ನು ಉರಿಸಿ 15 ನಿಮಿಷ ಬೇಯಲು ಬಿಡೋಣ. 15 ನಿಮಿಷ ಆಗಿದೆ ನೋಡಿ, ಮೊಟ್ಟೆನೂ ಬೆಂದಾಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ಮೊಟ್ಟೆಯ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. 15 मिनट हो गए हैं, गैस हम ऑफ करेंगे. अंडे भी उबल गए हैं. अब इसके हम छींटे छील लेंगे. गैस जलाकर हम कढ़ाई को रख लेंगे. गैस उरिसी ನಾವು ಬಾಣಲಿಯನ್ನು ಇಟ್ಕೊಳ್ಳೋಣ. अब तेल डाल लेंगे. ಎಣ್ಣೆಯನ್ನು ಹಾಕೊಳ್ಳೋಣ. ಈಗ ಈರುಳ್ಳಿಯನ್ನು ಹಾಕೋಣ. अब प्याज को डाल लेंगे. प्याज को हम ब्राउन होने तक फ्राई कर लेंगे. ಈರುಳ್ಳಿಯನ್ನು ನಾವು ಕಂದು ಬಣ್ಣ ತಿರುಗೋ ತನಕ ಫ್ರೈ ಮಾಡ್ಕೊಳ್ಳೋಣ. प्याज ब्राउन हो गई है. अब हम डालेंगे अदरक लहसुन का पेस्ट. ಈರುಳ್ಳಿ ಕಂದು ಬಣ್ಣಕ್ಕಾಗಿದೆ. ಇವಾಗ ನಾವು ಇದರಲ್ಲಿ ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್ ಅನ್ನು ಹಾಕೊಳ್ಳೋಣ. ಇದರ ಹಸಿತನ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. इसका कच्चापन जाने तक इसको फ्राई कर लेंगे. अब हम इसमें डालेंगे हल्दी, लाल मिर्च और धनिया. ಇವಾಗ ನಾವು ಇದರಲ್ಲಿ ಅರಿಶಿನ, ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿಯನ್ನು ಹಾಕೋಣ. ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. अच्छे से मिला लीजिए. 2 मिनट हम ऐसे ही भूनेंगे. 2 ನಿಮಿಷ ನಾವು ಹೀಗೆ ಹುರಿಯೋಣ. ಇವಾಗ ನಾವು ಇದರಲ್ಲಿ ಹೆಚ್ಚಿಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕೋಣ. अब इसमें हम कटे हुए टमाटर को डालेंगे. टमाटर को सॉफ्ट होने तक हम इसे ढककर पकने के लिए छोड़ेंगे. ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಡೋಣ. अब देखेंगे कि हमारे टमाटर सॉफ्ट हुए हैं या नहीं. ಇವಾಗ ನಾವು ನಮ್ಮ ಟೊಮೆಟೊ ಹಣ್ಣು ಸಾಫ್ಟ್ ಆಗಿದೆಯಾ ನೋಡೋಣ. ನೋಡಿ, ಸಾಫ್ಟ್ ಆಗಿದೆ.
ಇವಾಗ ನಾವಿದರಲ್ಲಿ ಉಪ್ಪನ್ನು ಹಾಕೋಣ. अब इसमें हम नमक डाल देंगे. इसी के साथ हम डालेंगे कटी हुई हरी मिर्च. इದ್ರ ಜೊತೆ ನಾವು ಕತ್ತರಿಸಿಕೊಂಡಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕೋಣ. गरम मसाले पाउडर हाकोಣ. गरम मसाले का पाउडर को डाल लेंगे. अब हम इसमें डालेंगे एग मसाला. ನಾವೀಗ ಇದರಲ್ಲಿ ಎಗ್ ಮಸಾಲೆಯನ್ನು ಹಾಕೋಣ. अब हम इसमें थोड़ा सा पानी डाल लेंगे. ನಾವೀಗ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕೋಣ. ನೀರು ಹಾಕೋದ್ರಿಂದ ಈ ಮಸಾಲೆಯನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. पानी डालने से मसाला अच्छे से पक जाएगा. देखिए दोस्तों, इसका टेक्सचर कितना अच्छा आया है. ನೋಡಿ ಸ್ನೇಹಿತರೆ, ಇದರ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲು ಬಿಡೋಣ. अब हम इसमें हरा धनिया डालकर ढक्कन ढक के 2 मिनट के लिए हम पकने के लिए छोड़ेंगे. देखिए दोस्तों, कितना अच्छा लग रहा है. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಆಗಿದೆ. ಇವಾಗ ನಾವು ಇದರಲ್ಲಿ ಮೊಟ್ಟೆಯನ್ನು ಸ್ವಲ್ಪ ಕಟ್ ಮಾಡಿ ಹಾಕೋಣ. अंडों को अब हम थोड़ा सा कट लगा के इसमें डालेंगे. हम मसाले को डालकर गैस को ऑफ कर देंगे. ज़्यादा पकने के लिए नहीं छोड़ेंगे क्योंकि अंडों में हार्डनेस आ जाएगा. ನಾವು ಇದನ್ನ ಮಸಾಲೆಯನ್ನು ಮೇಲೆ ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ಮೊಟ್ಟೆ ಹಾಕಿದ ಮೇಲೆ ಮತ್ತೆ ಕುದಿಸೋಕೆ ಹೋಗಬಾರ್ದು, ಯಾಕಂದರೆ ಮೊಟ್ಟೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. अब हम गैस को बंद कर लेंगे. देखिए दोस्तों, हमारा अंडा मसाला बनकर तैयार हो गया है. ನೋಡಿ ಸ್ನೇಹಿತರೆ, ನಮ್ಮ ಮೊಟ್ಟೆ ಮಸಾಲ ಸಿದ್ಧವಾಗಿದೆ. ಇವಾಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. अब हम इसको सर्व कर लेंगे. ನೋಡಿ ಸ್ನೇಹಿತರೆ, ಮೊಟ್ಟೆ ಮಸಾಲ ಸಿದ್ಧವಾಗಿದೆ. ನೀವು ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇವತ್ತಿನ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋವನ್ನು ನಾನು इल्ले मुगिस्ता इದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ. देखिए दोस्तों, अंडा मसाला बनकर तैयार हो गया है. आप लोग इस रेसिपी को ज़रूर ट्राई कीजिए. ये बहुत ही टेस्टी बनेगी. आज का ये वीडियो आप लोगों को पसंद आए तो लाइक करिए, शेयर करिए और सब्सक्राइब करिए. बेल आइकन को क्लिक करना मत भूलिए. आज का ये वीडियो मैं यहीं पर ख़त्म करती हूँ. मिलते हैं अगले वीडियो पर. अल्लाह हाफिज़. बाय बाय. टेक केयर एवरीवन.